ಹೋಗ್ತಾ ಇದ್ದಾರೆ ನೋಡಿ, ಟೆಂಪೋದಲ್ಲಿ ನಡೆಯೋಕ್ಕಾಗದೆ ಅಂಥವರು ಹತ್ತು ಹೋಗ್ತಾ ಇದ್ದಾರೆ. ಈಗ ತುಂಬ ಜನ ಕಾಣಿಸ್ತಾ ಇದ್ದಾರೆ, ಟೆಂಪೋ ಹೋಗ್ತಾ ಇದೆ. ಇಲ್ಲಿ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಊಟನೂ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅನಿಸುತ್ತೆ. ಚೂರು ಹಿಂದೆಗಡೆ ಇದ್ದೀನಿ. ಮಜ್ಜಿಗೆ ಕೊಡ್ತಿದ್ದೆ, ನಾನು ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡು ಕುಡಿದ್ಬಿಟ್ಟು ಹೋಗಬೇಕು. ಬಿಸಿಲಿಗೆ ಸ್ವಲ್ಪ ಸ್ವಲ್ಪ ನೆಗ್ತಾ ಇದೆ. ಟಿಫನು ರೆಡಿ ಆಗಿದೆ ನೋಡಿ, ಎಲ್ಲ ಟಿಫನ್ನು ಕ್ಯೂ ಸಿಸ್ಟಮ್ ಇದೆ. ನಾನು ಪ್ರಸಾದ ತಗೊಂಡು ಬಂದೆ. ಕೇಸರಿ ಬಂತು, ಪಲಾವು, ಚಟ್ನಿ, ವಾಟರ್ ಬಾಟ್ಲು ಕೊಟ್ಟಿದ್ದಾರೆ. ಇಲ್ಲಿ ಮಜ್ಜಿಗೆ ಪ್ಯಾಕೆಟ್. ಏನು ಬರೀ ತಿನ್ನೋದೇ ತೋರಿಸ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ನಡಿಬೇಕಂತಂದರೆ ಚೆನ್ನಾಗಿ ತಿಂದಿರಬೇಕು, ಎನರ್ಜಿ ಬೇಕಾಗುತ್ತೆ. ಚೆನ್ನಾಗಿ ತಿಂದ್ರೇ ಎನರ್ಜಿ ಇರೋದು. ಈಗ ನಾವೆಲ್ಲಿದ್ದೀವಿ ಅಂದರೆ ಕೌದಳ್ಳಿ ವನ್ಯಜೀವಿ ವಲಯ, ಕೌದಳ್ಳಿ ಕೊಳ್ಳೇಗಾಲ. ಇಲ್ಲಿ ನಿಮಗೆಲ್ಲ ಆರ್ಚ್ ಕಾಣಿಸ್ತಾ ಇರ್ಬೋದು ಅಂದ್ಕೊಡ್ತೀನಿ. ಬಿಸಿಲು, ವಿಪರೀತ ಬಿಸಿಲಿದೆ. ಕಾಣಿಸ್ತಾ ಇದೆಯಾ? ಕೌದಳ್ಳಿ ವನ್ಯಜೀವಿ ವಲಯ, ಕೌದಳ್ಳಿ. ಎಷ್ಟು ದೂರ ಏನಾದರೂ ಅಷ್ಟು ದೂರ ಬರೀ ಇದೇ ರೀತಿ ಇರುತ್ತೆ. ಗದ್ದುಗೆ ಸಿಂಗಾರ ಮಾಡಲು ತಂದೆವು. ಬಿಸಿಲು ಜಾಸ್ತಿ ಇದೆ, ವಿಪರೀತ ಬಿಸಿಲಾಗಲಿ. ಯಾಕೋ ಇವತ್ತು ಮಾದಪ್ಪನೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಂಗಿದ್ದಾನೆ. ಬಿಸಿಲು ಜಾಸ್ತಿ ಬಂದ್ಬಿಟ್ಟಿದೆ. ನಿನ್ನೆಲ್ಲ ಲೈಟಾಗಿ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು. ಇವತ್ತು ವಿಪರೀತ ಬಿಸಿಲಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ರೆಸ್ಟ್ ಮಾಡೋಣ ಅಂತಂದರೆ ಮರಗಳ ನೆರಳಲ್ಲೂ ಸಹ ಗಾಳಿ ಬರ್ತಾ ಇಲ್ಲ. ನೀವು ಕಾಯ್ಕೊಂಡಿದ್ದಷ್ಟು ಟೈಮ್ ಹೋಗುತ್ತೆ ಹೊರತು ದಾರಿ ಸಾಗಲ್ಲ. ಹಾಗಾಗಿ ಕೋಸಂಬರಿ ಹಂಚ್ತಾ ಇದ್ದಾರೆ. ಕೈಯೆಲ್ಲ ಸೆಟೆ ಆಗ್ಬಿಟ್ಟಿದೆ, ಕೈ ತೊಳ್ಕೊಂಡು ತಿನ್ನಕ್ಕಾಗಲ್ಲ. ಬಣ್ಣದ ಹೂಗಳ ಕೊಯ್ದು ಮಾದೇವೋ ಸ್ವಾಮಿ, ಮೇನ್ ರೋಡ್ ಎಂಟ್ರೆನ್ಸ್ ಬಂದಿಲ್ಲ. ಮಧ್ಯಾಹ್ನದಿಂದ ಆಟೋಡಲ್ಲಿ ನಡೀತಾ ಇದ್ದು, ಈಗ ಮೇನ್ ರೋಡಿಗೆ ಬಂದಿದ್ದೀವಿ. ಹೀಗೆ ಒಂದು ಹತ್ತಿರ ಒಂದು 15-20 ಕಿಲೋಮೀಟರ್ ನಡೆದ್ಬಿಟ್ರೆ ತಾಳೆಬೆಟ್ಟ ಕೆಳಗಡೆ ಹೋಗ್ತೀವಿ. ನೋಡೋಣ, ಆದಷ್ಟು ಇವತ್ತು ತಾಳೆಬೆಟ್ಟ ನಡೆದ್ಬಿಡ್ಬೇಕು. ತಾಳೆಬೆಟ್ಟ ಹತ್ರ ಹೊರಟೋಗಿ ಬೇಕಾದ್ರೆ ಇವತ್ತು ನೈಟು ರೆಸ್ಟ್ ಮಾಡಿ ಮತ್ತೆ ಬೆಳಗಿನ ಜಾವ ಒಂದು 4 ಗಂಟೆ ಸುಮಾರಿಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಒಂದು 7ರಿಂದ 8 ಗಂಟೆಗೆ ನಾಳೆ ಬೆಳಗ್ಗೆ, ಅಂದರೆ ಬುಧವಾರ ಬೆಳಗ್ಗೆ. ಇವತ್ತು ಮಂಗಳವಾರ ಸಾಯಂಕಾಲ 6 ಗಂಟೆ ಈಗ ಟೈಮ್. ನಡ್ಕೊಂಡು ಹೋಗ್ಬಿಡೋಣ. ಈಗ ಸ್ವಲ್ಪ ಬಿಸಿಲಿಲ್ಲ ಅಲ್ವಾ, ಹಾಗಾಗಿ ಈ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಡೆದ್ಬಿಡ್ಬೋದು. ಬಿಸಿಲಿಲ್ಲದಿರೋ ಟೈಮಲ್ಲಿ ಬಿಸಿಲು ಬಂದುಬಿಟ್ರೆ ಕಷ್ಟ. ಬೆಳಗ್ಗೆಯಿಂದ 11 ಗಂಟೆವರೆಗೂ ನಡೆಯೋಕ್ಕಾಯ್ತು, ಅದಾದಮೇಲೆ ನಡೆಯೋಕ್ಕೆ ಆಗಲಿಲ್ಲ. ಬಿಸಿಲಿಗೆ ಕುತ್ಕೊಂಡು ರೆಸ್ಟ್ ಮಾಡಿ ನಡೆದಿದ್ದು. ಅದೇ ಬಿಸಿಲಿಲ್ಲ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ನಡೆದ್ಬಿಡ್ಬೋದು. ಸ್ವಲ್ಪ ಈಗ ಕತ್ಲಾಗೋವರೆಗೂ ಆದಷ್ಟು ನಡೆದ್ಬಿಟ್ಟು ಅದಾದಮೇಲೆ ಇಲ್ಲಿ ಎಲ್ಲಾದರೂ ಮನೆಗಳಿರ್ತವೆ, ಮನೆ ಹತ್ರ ಹೊರಗಡೆ ಜಗಲಿ ಆ ಥರ ಕಟ್ಟಿದ್ದಾರಲ್ಲ, ಅದ್ರ ಮೇಲೆ ಮಲ್ಕೊಂಡ್ಬಿಡೋದು ಅಷ್ಟೇ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ ತಾಳೆಬೆಟ್ಟ ರೀಚ್ ಆಗೋದಕ್ಕೆ. ಇವಾಗ ತಾಳೆಬೆಟ್ಟ ರೀಚ್ ಆದರೆ ನಾಳೆ ನಡೆಯೋದಕ್ಕೆ ಸರಿ ಹೋಗುತ್ತೆ ದೇವಸ್ಥಾನಕ್ಕೆ. ಬೆಳಗಿನ ಜಾವದಲ್ಲೇ ನಡೆದ್ಬಿಡ್ಬೋದು. ಬೆಳಗ್ಗೆ 7-8 ಗಂಟೆಗೆಲ್ಲ ರೀಚ್ ಆಗಿಬಿಡ್ಬೋದು. ಗಂಜಿ ಕೊಡ್ತಾ ಇದ್ರಲ್ಲಿ ಪಾದಯಾತ್ರಿಗಳಿಗೆ ಇಲ್ಲ ನಡ್ಕೊಬರ್ತಾ ಇರ್ತಾರಲ್ವ, ಬಿಸಿಲು, ಹಾಗಾಗಿ ಗಂಜಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ನಾನು ಒಂದು ಗ್ಲಾಸ್ ತೊಗೊಂಡು ನಾನು ಅಲ್ಲೇ ಆಲ್ರೆಡಿ ಮುದ್ದೆ, ಕಾಳು ಸಾರು, ಅನ್ನ ರಸಮ್ ಎಲ್ಲ ಕೊಡ್ತಾಯಿದ್ರು. ತಿಂದ್ಬಿಟ್ಟು ನಾನು ಮುಂದೆಗಡೆ ಹೋಗ್ತಾ ಇದ್ದೀನಿ. ಈಗ ತಾಳೆಬೆಟ್ಟ ಎಂಟ್ರೆನ್ಸ್ ಇದು.
ಓಂ ಹರ ಹರ ಮಹಾದೇವ್ ಎಂಟ್ರೆನ್ಸಿಂದ ಹಾಗೆ ಮುಂದೆಗಡೆಗೆ ಹೋಗ್ಬಿಟ್ಟು ನಾವು ಹಾಲ್ ತಗೊಂಡು ಒಂದು ಸ್ವಲ್ಪ ಮುಂದೆಗಡೆಗೆ. ಇನ್ನು ಬೆಳಗಿನ ಜಾವ ಒಂದು 6 ಗಂಟೆ ಹಂಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಬೆಳಕಾಗಿರುತ್ತಲ್ಲ, ಬೆಳಕಾದಾಗ ಈ ತಾಳೆಬೆಟ್ಟದಿಂದ ಕಾಡನ್ನ ನೋಡ್ಕೊಂಡು ನಡೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ತಾಳೆಬೆಟ್ಟ, ಆನೆತಲ್ದಿಮ್ಮೆಲ್ಲ ನಾವು ಆನೆತಲ್ದಿಮ್ ಮೇಲೆಗಡೆಗೆ ಹತ್ತಿದ ತಕ್ಷಣ ನಮಗೆ ಮಾದಪ್ಪ ಕಾಣಿಸ್ತಾನೆ ನೋಡಿ. ಇಲ್ಲೆಲ್ಲ ಮಲಗಿದ್ದಾರೆ. ನಾನು ಸ್ವಲ್ಪ ಮುಂದೆಗಡೆ ಹೋಗ್ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡೋಣ.